ವೆಲ್ಕಮ್ ಟು ದೀಮಾಸ್ ಕಿಚನ್ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಮಾಡಕ್ಕೆ ಹೊರಟಿರೋದು ಅಕ್ಕಿ ರೊಟ್ಟಿ. ಅದಕ್ಕೆ ಕಡಲೆ ಬೀಜ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೋಬೇಕು. ತರಿಯಾಗೆ ನುಣ್ಣಗೆ ಮಾಡ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಹಿಟ್ಟು ಎತ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಸಬ್ಬಕ್ಕಿ, ಕ್ಯಾರೆಟು. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಈಗ ಸಬ್ಬಕ್ಕಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆಲ್ಲ ಚಟ್ನಿನೇ ಬೇಕಾಗಿಲ್ಲ, ಹಂಗೆ ತಿನ್ಬೋದು. ಈ ಥರ ಕಡಲೆ ಬೀಜ, ಈರುಳ್ಳಿ ಎಲ್ಲ ಹಾಕಿರ್ತೀರಲ್ವ, ಸಬ್ಬಕ್ಕಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ರುಚಿಗೆ ಬೇಕಾದಷ್ಟು ಉಪ್ಪು ಸಾಲಲ್ಲ, ಇನ್ನೂ ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕಿದ್ದೀರಲ್ವ, ಸ್ವಲ್ಪ ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ನೀರು ಹಾಕ್ಕೊಳ್ಬೇಕು. ಈ ಥರ ಕಲಿಸ್ಕೋಬೇಕು. ಈಗ ನೀರು ಹಾಕ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀರೋ ಆ ಥರ ಕಲಿಸ್ಕೋಬೇಕಷ್ಟೇ ಇದನ್ನು. ಹಲೋ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನೋಡಬಾರ್ದು, ಟೇಸ್ಟ್ ಮಾಡಿ ನೋಡಬೇಕು. ಎಣ್ಣೆ ಸವರ್ಕೊಂಡು ಈ ಥರ ಒಂದು ಉಂಡೆ ಮಾಡ್ಕೋಬೇಕು. ತಟ್ಬಿಟ್ಟು ಹೆಂಚು ಮೇಲೆ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಎಣ್ಣೆ ಕವರ್ ಮೇಲೆ ಈ ಥರ ತಟ್ಟಿದ್ರೆ ಬರುತ್ತೆ ನೋಡಿ. ಈ ಥರ ಎಣ್ಣೆ ಕವರ್ ಖಾಲಿಯಾಗಿರುತ್ತಲ್ವ, ಅದನ್ನು ಕಟ್ ಮಾಡಿ ತಟ್ಟಿದ್ರೆ ನೀಟಾಗಿ ಬರುತ್ತೆ ತೆಳ್ಳಗೆ. ಇದಕ್ಕೆ ಎಣ್ಣೆ ಹಾಕೋಣ ಸ್ವಲ್ಪ. ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.